ಕೆ ಆರ್ ಮಂಜು ಅವರೇ, ಪಂಚಾಯತಿನ ಸದಸ್ಯರಾದ ಸನ್ಮಾನ್ಯ ಶ್ರೀ ವಿವೇಕಾನಂದ ಅವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಎಚ್ ಡಾಕ್ಟರ್ ಬಿ ಪ್ರಭುದೇವ್ ಅವರೇ, ಶ್ರೀರಂಗಪಟ್ಟಣ ಪುರಸಭೆ ಎಲ್ಲ ಅಧ್ಯಕ್ಷರೇ, ಸರ್ವ ಸದಸ್ಯರೇ, ಇನ್ನೋರ್ವ ಮಾಜಿ ಶಾಸಕರು ವಿಜಯಲಕ್ಷ್ಮಿ ಬಂಡೇಶ್ವರದಲ್ಲಿದ್ದವರೆಲ್ಲರೂ ಕೂಡ JDSನಲ್ಲಿ. ಸೊ ಅವರು ಕೂಡ ಈ ಕಾರ್ಯಕ್ರಮ ಭಾಗವಹಿಸೋದು ಭಾಳ ವಿಶೇಷ, ಸಂತೋಷ. ಅದೇ ರೀತಿ ಡಾಕ್ಟರ್ ಮಾನವ್ ಪ್ರಕಾಶ್ ಶರ್ಮಾ ಅವರೇ, ಜಿಲ್ಲಾಧಿಕಾರಿಗಳೇ, CEOಗಳಾದ ಜಿಲ್ಲಾ ಪಂಚಾಯತಿ ಅವರೇ, ಪೊಲೀಸ್ ಅಧೀಕ್ಷಕರೇ, ವೇದಿಕೆ ಮೇಲಿದ್ದ ಎಲ್ಲ ಅಧಿಕಾರಿ ವರ್ಗದವರೇ, ಈ ಕಾರ್ಯಕ್ರಮ ಭಾಗವಹಿಸಿದ ಎಲ್ಲ ಆತ್ಮೀಯ ಬಂಧುಗಳೇ, 414ನೆಯ ದಸರಾ ಉತ್ಸವ ಬಹುಶಃ ರಾಜ್ಯದಲ್ಲಿ ಅತ್ಯಂತ ಹಳೆಯ ಈ 4 ದಿವಸಗಳ ಕಾರ್ಯಕ್ರಮದಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ, ಸಮಾಜದಲ್ಲಿ ಮಾಡಿರುವಂಥ ಗಣ್ಯರ ಸೇವೆ ಪರಿಗಣಿಸಿ ಅವರಿಗೆ ಸನ್ಮಾನ ಇರಬಹುದು, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಇರಬಹುದು, ಮತ್ತು ಜೊತೆಗೆ ಬೇರೆ ಬೇರೆ ಉತ್ಪನ್ನಗಳು ಮಾಡುವಂಥ ಅನೇಕ NGOಗಳು ತಮ್ಮ ಉತ್ಪನ್ನಗಳನ್ನು ಈ ದಸರಾ ಸಂದರ್ಭದಲ್ಲಿ ಅದನ್ನು ಮಾರಾಟ ಮಾಡುವ ಮೂಲಕ NGOಗಳಿಗೆ ಒಂದು ಶಕ್ತಿ ತುಂಬುವಂಥ ಕಾರ್ಯಕ್ರಮ ಈ ಉತ್ಸವ ಮೂಲಕ ಆಗ್ತಾಯಿದೆ. ಈ ಉತ್ಸವದಿಂದ ಶ್ರೀರಂಗಪಟ್ಟಣದ ಹೆಸರು ಬಹುಶಃ ಎತ್ತರಕ್ಕೆ ಹೋಗಲಿಕ್ಕೆ ಈ ಉತ್ಸವ ಭಾಳಷ್ಟು ಮಾಡೋರಿಗೆ ಗುರುತಿಸುವಂಥ ಒಂದು ವೇದಿಕೆ ಆಗಿದೆ ಅಂತ ಭಾಳ ಹೆಮ್ಮೆ ಅನಿಸ್ತದೆ. ಯಾಕಂದರೆ ಇಂಥ ವೇದಿಕೆ ಭಾಳಷ್ಟು ಕಡಿಮೆ ಅವಕಾಶಗಳು ಸಿಗ್ತದೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ. ಅವ್ರಿಗೆ ಒಳ್ಳೆಯ ಅವಕಾಶವನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತಿ ಮತ್ತು ಶಾಸಕ ನೇತೃತ್ವದಲ್ಲಿ ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಈ ವೇದಿಕೆ ಮುಖಾಂತರ ಭಾಳಷ್ಟು ಗ್ರಾಮೀಣ ಪ್ರತಿಭೆಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನು ಗುರುತಿಸಿ ಅಂತ ಶುಭ ಹಾರೈಸಿ ಈ ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿ ಜರುಗಿದೆ. ನಾನು ಕೂಡ ನಮ್ಮ ಜಿಲ್ಲೆಯಲ್ಲಿ ಕಳೆದ 20 ವರ್ಷಗಳಿಂದ ಇದೇ ಮಾದರಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ಯಾಕಂದರೆ ನನಗೆ ಭಾಳ ಚಿರಪರಿಚಿತ. ಆ ಕಾರ್ಯಕ್ರಮದಿಂದ ಭಾಳಷ್ಟು ಜನ ಕಲಾವಿದರಾಗಿದ್ದಾರೆ, TVಯಲ್ಲಿ ಕೂಡ ಪ್ರೋಗ್ರಾಮ್ ಕೊಡ್ತಾರೆ. ಶ್ರೀರಂಗಪಟ್ಟಣದ ಹೆಸರು ಇನ್ನೂ ತಾವು ಬರಬೇಕು ಕಾರ್ಯಕ್ರಮಗಳನ್ನ ಆಹ್ವಾನ ಮೇರೆಗೆ ಇಲ್ಲಿ ಬರುವ ಮೂಲಕ ತಮ್ಮನ್ನೆಲ್ಲ ಭೇಟಿಯಾಗುವಂಥ ಒಂದು ಅವಕಾಶ ಸಿಕ್ಕಿದೆ. ನಮ್ಮೆಲ್ಲರಿಗೂ వచ్చి ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ನಮ್ಮಲ್ಲಿ ಕೋರ್ತಾ ಇವತ್ತಿನ ಸಮಾರೋಪ ಸಮಾರಂಭಕ್ಕೆ ನನಗೆ ಎಷ್ಟೇ ಶಾಸಕರು, ಜಿಲ್ಲಾ ಸಚಿವರಾದಂಥ ಸನ್ಮಾನ್ಯ ಶ್ರೀ ಚಲುವರಾಯ ಸ್ವಾಮಿ ಅವರೇ, ಆತ್ಮೀಯರು, ಗೌರವಾನ್ವಿತರು, ಹಿಂದುಳಿದ ವರ್ಗಗಳ ನಾಯಕರು, ಲೋಕೋಪಯೋಗಿ ಇಲಾಖೆಯ ಸಚಿವರು, ಈ ಹಿಂದೆ ಅನೇಕ ಬಾರಿ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಹಿರಿಯರು, ಗೌರವಾನ್ವಿತರಾದಂಥ ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬ್ರೆ, ಸ್ನೇಹಿತರು, ಆತ್ಮೀಯರು, KRಪೇಟೆಯ ವಿಧಾನಸಭೆಯ ಸದಸ್ಯರಾದಂಥ ಮಂಜಣ್ಣವರೇ, ನನ್ನ ಆತ್ಮೀಯರು, ಸ್ನೇಹಿತರು, ವಿಧಾನ ಪರಿಷತ್ನ ಸದಸ್ಯರಾದಂಥ K ವಿವೇಕಾನಂದ ಅವರೇ, ಎಲ್ಲ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರೇ, ಜೋಗಿಗೌಡ್ರೆ, ಬೋರೇಗೌಡ್ರೆ, ಚಂದ್ರಶೇಖರ್ ಅವರೇ, ಅಶೋಕ್ ಅವರೇ, ನಮ್ಮ ಗ್ರಾಮ HP ಶ್ರುತಿ ಅವರೇ, ನಿಮ್ಮೆಲ್ಲರ ನಮ್ಮ ಜೊತೆಯಲ್ಲೇ ಹುಟ್ಟಿ ಬೆಳೆದು ನೆಲಮನೆಯಲ್ಲಿ ಅವರ ಜೀವನವನ್ನು ವಾಪಸ್ಸು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅನೇಕ ಇಲಾಖೆಗಳ ಕೆಲಸ ಮಾಡ್ತಾ ಅಲ್ಲಿಂದ ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಸ್ನೇಹಿತರು, ಆತ್ಮೀಯರಾದಂಥ ಡಾಕ್ಟರ್ ಪ್ರಭುದೇವ್ ಅವರೇ, ಎಲ್ಲ ಪುರಸಭೆಯ ಸದಸ್ಯರುಗಳೇ, ನೆರೆದಿರ್ತಕ್ಕಂಥ ತಾಯಂದ್ರೆ, ಅಣ್ಣ ತಮ್ಮಂದಿರೇ, ಸ್ನೇಹಿತರೇ, ಮಾಧ್ಯಮದ ಮಿತ್ರರೇ, ಕಳೆದ 4 ದಿನಗಳಿಂದ ಏನು ನಡೀತು ನಾಡ ಹಬ್ಬ ದಸರಾ, ವಿಜಯನಗರದ ಅರಸೂರ ಪರಂಪರೆ ನಂತರ 414ನೇ ದಸರಾ ಕಾರ್ಯಕ್ರಮಕ್ಕೆ ನಾನು ಎಲ್ಲರನ್ನ ಆತ್ಮೀಯವಾಗಿ ನಾನು ವಿನಂತಿ ಮಾಡಿದೆ. ಅದರಲ್ಲೂ ನಮ್ಮ
ನೆಚ್ಚಿನ ನಾಯಕರಾಗಿದ್ದಂಥ ಹಾಗೂ ಉಕ್ಕು ಮತ್ತು ಕೈಗಾರಿಕೆ ಸಚಿವರಾದಂಥ ಕುಮಾರಣ್ಣವರು ಸಲ 2-3 ಸಲ ಫೋನ್ ಮಾಡಿ ವೈಯಕ್ತಿಕವಾಗಿ ವಿನಂತಿ ಉದ್ಘಾಟನಾ ಸಮಾರಂಭದಲ್ಲಿ ನಾನು ಕರೆದು ಮಾತನಾಡಿದಂಥ ಸಮಯದಲ್ಲಿ ಅವರು ಬರಲಿಕ್ಕಾಗೋದಿಲ್ಲ ಕಣೆಯ, ನನ್ನ ಶುಭ ಆಶೀರ್ವಾದಗಳು ನಿಮ್ಮ ಮೇಲೆ ಇರ್ತದೆ, ಅತ್ಯಂತ ಯಶಸ್ವಿಯಾಗಿ ನಡೆಯಲಿ, ಶ್ರೀರಂಗನಾಥನ ಆಶೀರ್ವಾದ ಇರಲಿ ಅನ್ನುವಂಥ ಮಾತನ್ನು ಹೇಳಿದ್ರು. ಅದೇ ರೀತಿ ಸಮಾರಂಭಕಾರರು ಬರಲೇಬೇಕು ಅಂತ ನಾನು ಭಾಳ ಒತ್ತಾಯಪೂರ್ವಕವಾಗಿ ಕರೆದೆ. ಇಲ್ಲ, ಬಿಡುವಿಲ್ಲದ ಸಮಯ ಇದರಿಂದ ನಾವು ಬರೋಕ್ಕಾಗೋದಿಲ್ಲ, ಯಶಸ್ವಿಯಾಗಿ ಮಾಡ್ರಪ್ಪ ನೀನು ನಿಮ್ಮ ಚೆಲುವಣ್ಣ ಅನ್ನುವಂಥ ಮಾತನ್ನು ನಮ್ಮ ನಾಯಕರಾಗಿದ್ದಂಥ ಕುಮಾರಣ್ಣ ಅವರು ಹೇಳಿದ್ರು. ಅವರ ಮಾತುಗಳನ್ನ ನೆನೆಸ್ತಾ ಇವತ್ತಿನ ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ನಡೀಲಿಕ್ಕೆ ಕಾರಣಕರ್ತರಾದಂಥ ನಮ್ಮ ಭಾಗ್ಯಗಳ ಸರದಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಕಾರ್ಯಕ್ರಮವನ್ನು ವಿಜೃಂಭಣೆಯನ್ನು ಮಾಡಬೇಕು, ಯಾವುದಕ್ಕೂ ಯೋಚನೆ ಮಾಡಬೇಡ, ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ಹುರಿದುಂಬಿಸಿದಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಎಲ್ಲವನ್ನು ಹೊತ್ತು ನೀಡಿಸ್ತೀನಿ, ಧೈರ್ಯವಾಗಿ ಮಾಡೋ, ಯಾಕೆಂದರೆ ಇನ್ನೂ ಹಣಕಾಸು ನಮಗೆ ತಲುಪಿಲ್ಲ ರಾಜ್ಯ ಸರ್ಕಾರದ್ದು. ನಮಗೇನು ಅವರು ಮಾತನ್ನು ಕೊಟ್ಟಿದ್ದಾರೋ ಆ ಮಾತನ್ನು ಕೊಟ್ಟ ಪ್ರಕಾರ ಇನ್ನೂ ನಮಗೆ ಅನುದಾನ ಬಂದಿಲ್ಲ. ಆದರೂ ನಮ್ಮ ಜಿಲ್ಲಾಧಿಕಾರಿಗಳ ಒಂದು ಧೈರ್ಯವಾದ ನಡೆ, ನಮ್ಮೆಲ್ಲ ಸ್ನೇಹಿತರ ಒಂದು ಸಹಕಾರದಿಂದ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ದೇವೆ ಅಂತ ತಪ್ಪ ಅಣ್ಣ ತಮ್ಮಂದಿರು, ತಾಯಿಯಂದಿರು, ನಮ್ಮ ಸ್ನೇಹಿತರು ಹಾಗೂ ಮಾಧ್ಯಮದ ಮಿತ್ರರೇ ಕಾರಣ. ಇಷ್ಟೆಲ್ಲ ಅಭೂತಪೂರ್ವಕವಾದಂಥ ಒಂದು ಬೆಂಬಲವನ್ನು ಕೊಟ್ಟಂಥ ನಿಮ್ಮೆಲ್ಲರಿಗೆ ನಾನು ನಾಡಹಬ್ಬ ದಸರಾ ಹಬ್ಬದ ಪರವಾಗಿ ಶಾಸಕನಾಗಿ, ನಿಮ್ಮೆಲ್ಲರ ಸ್ನೇಹಿತನಾಗಿ, ನಿಮ್ಮ ಕುಟುಂಬದ ಸದಸ್ಯನಾಗಿ ನಾನು ನಿಮ್ಮೆಲ್ಲರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ಹೇಳ್ತಾ, ನಿಮಿಷಾಂಬದೇವಿ, ಕ್ಷಣಾಂಬಿಕಾದೇವಿ ಹಾಗೂ ಕುಲದೇವರು ಕಾವೇರಿ ಪೂರ್ವಗಳನ್ನ ಯಶಸ್ವಿಯಾಗಿ ನಡೀಲಿಕ್ಕೆ ಕಾರಣ ಆಯಿತು ಅನ್ನುವಂಥ ಮಾತನ್ನು ಹೇಳಿ, ತಾಯಿ ಚಾಮುಂಡೇಶ್ವರಿಗೆ ನಾನು ದೀರ್ಘದಂಡ ನಮಸ್ಕಾರಗಳನ್ನ ಅರ್ಪಿಸ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೆ ನಾನು ಜಿಲ್ಲಾಡಳಿತ ಪರವಾಗಿ, ಜಿಲ್ಲಾ ಪಂಚಾಯಿತಿ ಪರವಾಗಿ ವಂದನೆಗಳನ್ನ ಹೇಳ್ತಾ, ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೆ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ದಸರಾ ಹಬ್ಬ ಪ್ರಾರಂಭದ ದಿನದಿಂದಲೇ ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕಿದ್ರು. ಪೊಲೀಸ್ ವರಿಷ್ಠಾಧಿಕಾರಿಗಳಂತೂ ತಮ್ಮ ಮನೆಯ ಕುಟುಂಬದ ಒಂದು ಸಭೆ ಅನ್ನುವ ರೀತಿ ನಮಗೆ ಎಲ್ಲ ಜಿಲ್ಲಾ ಪಂಚಾಯಿತಿ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆ ಎಲ್ಲರಿಗೆ ನಾನು ಹೃತ್ಪೂರ್ವಕವಾದಂಥ ವಂದನೆಗಳನ್ನ, ನಮಸ್ಕಾರಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸಲೇಬೇಕು. ಈ ವಿಭಾಗಾಧಿಕಾರಿಗಳನ್ನ ಕೃಷಿ ಇಲಾಖೆ ಕಾರಣ ಆಯಿತು ಅನ್ನುವಂಥ ಮಾತನ್ನು ಹೇಳಿ, ನಮ್ಮ ಮಾಧ್ಯಮದ ಸ್ನೇಹಿತರು ನಮ್ಮಿಂದ ಏನೇ ನೋವಾಗಿದ್ರು ಈ ಸಭೆ ಮುಖಾಂತರ ಕ್ಷಮೆ ಯಾಚಿಸ್ತೇನೆ, ತಾವು ದಯವಿಟ್ಟು ಏನು ಅನ್ಯತಾ ಭಾವಿಸಬಾರ್ದು ಅನ್ನುವಂಥ ಮಾತನ್ನು ಹೇಳಿ, ನಿಮ್ಮ ಸಹಕಾರದಿಂದ ಇವತ್ತಿನ ಕಾರ್ಯಕ್ರಮಗಳೆಲ್ಲ ಅಚ್ಚುಕಟ್ಟಾಗಿ ನಡೆದಿದೆ ಅನ್ನುವಂಥ ಮಾತನ್ನು ಈ ಸಭೆಯಲ್ಲಿ ಘಂಟಾಘೋಷವಾಗಿ ಹೇಳ್ತಾ, ನಿಮ್ಮೆಲ್ಲರಿಗೆ ಒಂದು ಈ ಸಭೆಯಲ್ಲಿರ್ತಕ್ಕಂಥ ಎಲ್ಲರಿಗೆ ವಂದನೆಗಳನ್ನ ಅರ್ಪಿಸಿ, ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಜೈ ಚಾಮುಂಡೇಶ್ವರಿ.